ಬಿಜೆಪಿಯಿಂದ ಆಪರೇಷನ್ ಬಂಗಾಳ, ಕಡ್ಲೆಪುರಿ ಅಂಗಡಿಲಿ ಪ್ರಧಾನಿ ಮೋದಿ, ದೀದಿ ಕೋಟೆ ಭದ್ರಾನ ಛಿದ್ರಾನ. ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ತೀವ್ರ ಕುತೂಹಲ ಕೆರಳಿಸಿರೋ ಪಶ್ಚಿಮ ಬಂಗಾಳ ಎಲೆಕ್ಷನ್ಗೆ ಕ್ಷಣಗಣನೆ ಶುರುವಾಗಿದೆ. ಏಪ್ರಿಲ್ 23ನೇ ತಾರೀಕು ಮತದಾನ ನಡೀತಿದ್ದು ಇಡೀ ದೇಶ ಪೂರ್ವ ಭಾರತದ ಕಡೆಗೆ ನೋಡ್ತಿದೆ. ಒಂದ್ ಕಡೆ ಹ್ಯಾಟ್ರಿಕ್ ಬಾರಿಸಿ ದಶಕದಿಂದ ಅಧಿಕಾರದಲ್ಲಿರೋ ಮಮತಾ ಬ್ಯಾನರ್ಜಿ, ಇನ್ನೊಂದ್ ಕಡೆ ಹೇಗಾದ್ರೂ ಮಾಡಿ ಬಂಗಾಳ ಗೆಲ್ತೀವಿ ಅಂತಿರೋ ಮೋದಿ ಶಾ ಜೋಡಿ. ಸೊ ಇಬ್ರು ಕೂಡ ಸ್ಪರ್ಧೆಗೆ ಬಿದ್ದಿದ್ದಾರೆ. ಅದರಲ್ಲೂ ಪಶ್ಚಿಮ ಬಂಗಾಳದ ಚುನಾವಣೆ ಅಂದ್ರೆ ಅದು ಬೇರೆ ರಾಜ್ಯಗಳಲ್ಲಿ ನಡೆಯೋ ಥರದ ಚುನಾವಣೆ ಅಲ್ಲ. ಅಲ್ಲಿ ಊಹೆಗೂ ಮೀರಿದ ಜಿದ್ದಾಜಿದ್ದಿ ಇರುತ್ತೆ. ಎಲೆಕ್ಷನ್ ಹೆಸರಲ್ಲಿ ಗುಂಡು ಹಾರಿದ ಉದಾಹರಣೆಗಳಿವೆ. ಹೀಗಾಗಿ ಈ ಸಲ ಏನಾಗುತ್ತೆ ಅನ್ನೋ ಕುತೂಹಲ ಎಲ್ಲರನ್ನ ಕಾಡ್ತಿದೆ. ಬಿಜೆಪಿ ಅಂತೂ ಹೇಗಾದ್ರೂ ಮಾಡಿ ದೀದಿ ಕೋಟೆ ಉರುಳಿಸಬೇಕು ಅಂತ ನಾನಾ ಪ್ರಯತ್ನ ಮಾಡ್ತಿದೆ. ಪ್ರಧಾನಿ ಮೋದಿ ಬಂಗಾಳದ ಜಾಲ್ ಮುರಿ ತಿಂದು ಅಬ್ಬರದ ಪ್ರಚಾರ ಮಾಡಿದ್ದಾರೆ. ಹಾಗಾದ್ರೆ ಸದ್ಯ ಬಂಗಾಳದ ಗ್ರೌಂಡ್ ರಿಯಾಲಿಟಿ ಏನು? ಈ ಸಲ ಬಂಗಾಳದ ಗದ್ದುಗೆ ಯಾರಿಗೆ? ಟಿಎಂಸಿ ಬಲವೇನು? ಬಿಜೆಪಿ ರಣತಂತ್ರವೇನು? ಸರ್ವೆಗಳು ಏನ್ ಹೇಳ್ತಿವೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಆಪರೇಷನ್ ಬಂಗಾಳ, ಮಹಿಳೆಯರ ಓಟಿಗಾಗಿ ಭಾರೀ ಪೈಪೋಟಿ. ಸ್ನೇಹಿತರೆ, ಪಶ್ಚಿಮ ಬಂಗಾಳದ ಯುದ್ಧವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ರೇಸ್ನಲ್ಲಿರೋ ಎರಡೂ ಪಕ್ಷಗಳ ಅಸಲಿ ಬಲಾಬಲವನ್ನ ತಿಳ್ಕೋಬೇಕು. ಟಿಎಂಸಿಯ ಅತಿ ದೊಡ್ಡ ಶಕ್ತಿ ಅಂದ್ರೆ ಅದು ಮಮತಾ ಬ್ಯಾನರ್ಜಿ ಮತ್ತು ಬಂಗಾಳದಾದ್ಯಂತ ಇರೋ ಅವರ ಮಾಸ್ ಅಪೀಲ್. ಅದರಲ್ಲೂ ಅವರ ಲಕ್ಷ್ಮೀರ್ ಭಂಡಾರ್ ಯೋಜನೆ ಈ ಚುನಾವಣೆಯ ಮೇನ್ ಪಾತ್ರಧಾರಿ ಎನ್ನಲಾಗ್ತಿದೆ. ಸ್ನೇಹಿತರೆ, ಹೇಳಿ ಕೇಳಿ ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯರ ಓಟ್ಗಳು ತುಂಬಾ ನಿರ್ಣಾಯಕ. ಅಲ್ಲಿನ ಒಟ್ಟು ಜನಸಂಖ್ಯೆಯಲ್ಲಿ 49% ಮಹಿಳೆಯರ ಪಾಪ್ಯುಲೇಷನ್ ಇದೆ. ಈ ಮುಂಚಿನಿಂದಲೂ ಮಹಿಳೆಯರು ಮಮತಾರ ದೊಡ್ಡ ವೋಟ್ ಬ್ಯಾಂಕ್ ಆಗಿ ಅವರ ಬೆನ್ನಿಗೆ ನಿಂತಿದ್ರು. ಹೀಗಾಗಿ ಮಮತಾ ಬ್ಯಾನರ್ಜಿ ಕೂಡ ಸರ್ಕಾರದಲ್ಲಿ ಅವರಿಗೆ ದೊಡ್ಡ ದೊಡ್ಡ ಸ್ಕೀಮ್ಗಳನ್ನೇ ಅನೌನ್ಸ್ ಮಾಡಿದ್ದಾರೆ. ನಾವು ಲಕ್ಷ್ಮೀ ಭಂಡಾರ್ ಸ್ಕೀಮ್ ಅನ್ನೇ ತಗೊಂಡ್ರೆ 2026-27ರ ಬಜೆಟ್ ಕಾಪಿ ಪ್ರಕಾರ ಬರೋಬ್ಬರಿ 2,21,00,000 ಮಹಿಳೆಯರು ಆಲ್ರೆಡಿ ಈ ಸ್ಕೀಮ್ನ ಲಾಭ ಪಡೆಯುತ್ತಿದ್ದಾರೆ. SC/ST ಮಹಿಳೆಯರಿಗೆ ಪ್ರತಿ ತಿಂಗಳು ₹1,200 ಮತ್ತು ಇತರ ಮಹಿಳೆಯರಿಗೆ ₹1,000 ಸಿಗ್ತಿದೆ. ಮತ್ತು ಇದೇ ಫೆಬ್ರವರಿ 2026ರಿಂದ ಈ ಎಲ್ಲ ಮಹಿಳೆಯರಿಗೂ ಹೆಚ್ಚುವರಿಯಾಗಿ ₹500 ಎಕ್ಸ್ಟ್ರಾ ಕೊಡ್ತಿದ್ದಾರೆ. ಈ ಒಂದೇ ಸ್ಕೀಮ್ಗಾಗಿ ಮಮತಾ ಸರ್ಕಾರ ಈ ವರ್ಷ ₹26,700 ಕೋಟಿ ಮೀಸಲಿಟ್ಟಿದೆ. ಹೊಸದಾಗಿ ಸೇರ್ಪಡೆ ಆಗಿರೋ 20 ಲಕ್ಷ ಜನ ಸೇರಿ ಒಟ್ಟು 2,42,00,000 ಮಹಿಳೆಯರು ದೀದಿಯ ಈ ವೋಟ್ ಬ್ಯಾಂಕ್ನಲ್ಲಿದ್ದಾರೆ. ಇನ್ನು ಕನ್ಯಾಶ್ರೀ ಅನ್ನೋ ಮತ್ತೊಂದು ಸ್ಕೀಮ್ ಅಡಿಯಲ್ಲಿ ಹೆಣ್ಣು ಮಕ್ಕಳಿಗೆ 25,000 ತನಕ ಸ್ಕಾಲರ್ಶಿಪ್ ಸಿಗ್ತಿದೆ. ಸೊ ಈ ಎರಡು ಯೋಜನೆಗಳ ಮೂಲಕ ಮಮತಾ ಬ್ಯಾನರ್ಜಿ ಮಹಿಳಾ ಮತದಾರರನ್ನ ಭದ್ರ ಮಾಡಿಕೊಂಡಿದ್ದಾರೆ. ಇದಕ್ಕೆ ಕೌಂಟರ್ ಆಗಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಮಹಿಳೆಯರಿಗೆ ತಿಂಗಳಿಗೆ 3,000 ಕೊಡೋದಾಗಿ ಘೋಷಣೆ ಮಾಡಿದೆ. ಇದರ ಜೊತೆಗೆ ಬಿಜೆಪಿ ದೊಡ್ಡ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಿದೆ. ಸಂದೇಶ ಖಾಲಿ ಮತ್ತು ಭ್ರಷ್ಟಾಚಾರ ಪ್ರಕರಣಗಳು. ಇಲ್ಲಿ ಒಂದು ವಿಷಯವನ್ನ ನಾವು ಸರಿಯಾಗಿ ನೋಡ್ಬೇಕು. ದೀದಿ ಬಂಗಾಳದ ಅಧಿಕಾರ ಹಿಡಿದು ಬರೋಬ್ಬರಿ 15 ವರ್ಷಗಳೇ ಕಳೆದಿವೆ. 15 ವರ್ಷಗಳ ಆಡಳಿತ ವಿರೋಧಿ ಅಲೆ, ಆಂಟಿ ಇನ್ಕಂಬೆನ್ಸಿ ಇದ್ದೇ ಇರುತ್ತೆ. ಯಾವುದೇ ವಿರೋಧಿಗೂ ಇದು ತುಂಬಾ ದೊಡ್ಡ ಅಸ್ತ್ರ. ಇದನ್ನೇ ಬಿಜೆಪಿ ಸರಿಯಾಗಿ ಎನ್ಕ್ಯಾಶ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದೆ. 2016ರಲ್ಲಿ ಬರೀ 3 ಸೀಟ್ಗಳನ್ನ ಗೆದ್ದಿದ್ದ ಬಿಜೆಪಿ 2021ರ ಚುನಾವಣೆಯಲ್ಲಿ 77 ಸೀಟ್ಗಳನ್ನ ಗೆದ್ದು ಟಿಎಂಸಿಗೆ ಟಫ್ ಫೈಟ್ ನೀಡಿತ್ತು. ಅಲ್ಲದೆ ಈ ಸಲ ಟಿಎಂಸಿ ಕಟ್ಟಿ ಹಾಕೋಕೆ ಬಿಜೆಪಿ ಸಂದೇಶ ಖಾಲಿಯಲ್ಲಿ ನಡೆದ ದೌರ್ಜನ್ಯಗಳನ್ನ ಮತ್ತು ಆರ್ಜಿಕರ್ ಪ್ರಕರಣಗಳನ್ನ ತನ್ನ ಮುಖ್ಯ ಅಸ್ತ್ರ ಮಾಡಿಕೊಂಡಿದೆ. ಅಲ್ಲದೆ ಶಿಬು ಹಜ್ರಾ ಅರೆಸ್ಟ್, ಶಹಜಹಾನ್ ಶೇಖ್ ಅರೆಸ್ಟ್ ಮತ್ತು ಸಿಬಿಐನಿಂದ ಶೇಖ್ ಆಲಂಗೀರ್ ಬಂಧನ, ಈ ಎಲ್ಲಾ ಘಟನಾವಳಿಗಳನ್ನ ಬಿಜೆಪಿ ಹಳ್ಳಿಗೆ ತಗೊಂಡು ಹೋಗೋ ಕೆಲಸ ಮಾಡ್ತಿದೆ. ಟಿಎಂಸಿ ಅಂದ್ರೆ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡೋ ಭ್ರಷ್ಟರ ಪಕ್ಷ ಅನ್ನೋ ನೆರೆಟಿವ್ ಸೃಷ್ಟಿ ಮಾಡೋಕೆ ಬಿಜೆಪಿ ಹೊರಡ್ತಿದೆ. ಜಾಲ್ ಮುರಿ ಡಿಪ್ಲೊಮಸಿ, ಮೋದಿಯವರಿಂದ ಲೋಕಲ್ ಸಂದೇಶ. ಇನ್ನು ಇದೆಲ್ಲ ಆಡಳಿತಾತ್ಮಕ ವಿಷಯಗಳಾಯ್ತು. ಆದ್ರೆ ಬಿಜೆಪಿ ಬಂಗಾಳಿ ಜನರನ್ನ ಭಾವನಾತ್ಮಕವಾಗಿ ಕೂಡ ಕನೆಕ್ಟ್ ಆಗೋ ಪ್ರಯತ್ನ ಮಾಡ್ತಿದೆ. ಏಪ್ರಿಲ್ 19ರಂದು ಪುರುಲಿಯಾ, ಮಿಡ್ನಾಪುರ, ಜಾರ್ಗ್ರಾಮ್ ಹೀಗೆ ಬ್ಯಾಕ್ ಟು ಬ್ಯಾಕ್ 4 ರ್ಯಾಲಿಗಳನ್ನ ಮಾಡಿದ ಮೋದಿ ಜಾರ್ಗ್ರಾಮ್ನಲ್ಲಿ ದಿಢೀರಂತ ಕಾರು ನಿಲ್ಲಿಸಿದ್ರು. ರಸ್ತೆ ಬದಿಯಲ್ಲಿದ್ದ ವ್ಯಾಪಾರಿ ಬಳಿ ಹೋಗಿ ಭಾಯ್ ಜಾಲ್ ಮುರಿ ಮಾಡ್ಕೊಡಿ ಅಂತ ಕೇಳಿದ್ದಾರೆ. ಅದನ್ನ ದುಡ್ಡು ಕೊಟ್ಟು ತಿಂದಿದ್ದಾರೆ.
ಮೇಲ್ನೋಟಕ್ಕೆ ಇದು ಸಿಂಪಲ್ ಘಟನೆ ಅನಿಸಬಹುದು, ಆದ್ರೆ ಇದರೊಳಗೆ ಬಿಜೆಪಿ ಲೆಕ್ಕಾಚಾರ ದೊಡ್ಡದಿದೆ. ಟಿಎಂಸಿ ಮೊದಲಿನಿಂದಲೂ ಬಿಜೆಪಿಯವರು ಹೊರಗಿನವರು ಅವರಿಗೆ ಬಂಗಾಳದ ಕಲ್ಚರ್ ಗೊತ್ತಿಲ್ಲ ಅಂತ ದಾಳಿ ಮಾಡ್ತಾ ಬರ್ತಿದೆ. ಬಂಗಾಳ ಜನರ ಸಂಸ್ಕೃತಿ ಉಳಿಸೋಕೆ ಮಮತಾರೇ ಬೆಸ್ಟ್ ಅಂತ ಹೇಳ್ತಾ ಬರ್ತಿದೆ. ಬಿಜೆಪಿ ಯಾವುದೇ ನಾಯಕನನ್ನ ಕರ್ಕೊಂಡ್ ಬಂದ್ರೂ ಕೂಡ ಟಿಎಂಸಿ ಅವರನ್ನ ಹೊರಗಿನವರು ಅನ್ನೋ ಪಟ್ಟ ಕಟ್ಟುತ್ತೆ. ಹೀಗಾಗಿ ಆ ಔಟ್ಸೈಡರ್ ಟ್ಯಾಗ್ ಅನ್ನ ಕಟ್ ಮಾಡೋಕೆ, ಬಂಗಾಳಿಗಳ ಎಮೋಷನ್ ಜೊತೆ ಕನೆಕ್ಟ್ ಆಗೋಕೆ ಮೋದಿ ಈ ಜಾಲ್ ಮುರಿ ಡಿಪ್ಲೊಮಸಿ ಪ್ಲೇ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಇಲ್ಲೂ ಕೂಡ ಈಗ ವಿವಾದ ಎದ್ದಿದೆ. ಯಾಕಂದ್ರೆ ಇದೇ ಸಂದರ್ಭದಲ್ಲಿ ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ ಅವರು ಜಾರ್ಗ್ರಾಮ್ ಬರ್ತಿದ್ರು. ಆದ್ರೆ ಮೋದಿ ಅಲ್ಲಿ ದಿಢೀರಂತ ತಮ್ಮ ಸ್ಕೆಡ್ಯೂಲ್ ಚೇಂಜ್ ಮಾಡಿದ್ರಿಂದ ಸೊರೇನ್ ಅವರ ಹೆಲಿಕಾಪ್ಟರ್ ಅನ್ನ ಅಲ್ಲಿ ಲ್ಯಾಂಡ್ ಆಗೋಕೆ ಪರ್ಮಿಷನ್ ಕೊಡ್ಲಿಲ್ಲ. ಅವರು ಮತ್ತೆ ವಾಪಸ್ ಆಗಿದ್ದಾರೆ. ಸೊ ಇದನ್ನು ಟಿಎಂಸಿ ಅಸ್ತ್ರವಾಗಿ ಬಳಸಿಕೊಂಡಿದೆ. ಇನ್ನು ಇದೆಲ್ಲ ಒಂದ್ ಕಡೆಯಾದ್ರೆ ಇನ್ನೊಂದು ರಾಜಕೀಯ ಬಾಂಬ್ ಅನ್ನು ಕೂಡ ಬಿಜೆಪಿ ಡ್ರಾಪ್ ಮಾಡಿದೆ. ನಿಮಗೆ ಗೊತ್ತಿರೋ ಹಾಗೆ ಏಪ್ರಿಲ್ 17ರಂದು ಸಂಸತ್ತಿನಲ್ಲಿ ಮಹಿಳಾ ಮೀಸಲಾತಿನ ಬೇಗನೆ ಜಾರಿಗೊಳಿಸಲು ತಂದಿದ್ದ ಸಂವಿಧಾನದ 131ನೇ ತಿದ್ದುಪಡಿ ಮಸೂದೆ ಬಿಲ್ ಫೇಲ್ ಆಯ್ತು. ಇದನ್ನ ಸೋಲಿಸುವಲ್ಲಿ ಟಿಎಂಸಿ ಪಾತ್ರ ಕೂಡ ದೊಡ್ಡದಿತ್ತು. ಟಿಎಂಸಿಯ 29 ಸಂಸದರು ಇದರ ವಿರುದ್ಧ ಮತ ಹಾಕಿದ್ರು. ಇದನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡಿರೋ ಮೋದಿ ಬಂಗಾಳದ ರ್ಯಾಲಿಗಳಲ್ಲಿ ಟಿಎಂಸಿ ವಿರುದ್ಧ ಮುಗಿಬಿದ್ದಿದ್ದಾರೆ. ನಾವು ಮಹಿಳೆಯರಿಗೆ ಹಕ್ಕು ಕೊಡೋಕೆ ಮುಂದಾಗಿದ್ವಿ, ಈಗ ಟಿಎಂಸಿ ಈ ಕೆಲಸ ಮಾಡಿದೆ ಅಂತ ಮೋದಿ ಹೇಳ್ತಿದ್ದಾರೆ. ಹಾಗೆ ನೋಡಿದ್ರೆ ಬಿಲ್ ಸೋತ ಮರುದಿನವೇ ದೇಶವನ್ನುದ್ದೇಶಿಸಿ ಮಾತನಾಡುವಾಗ ಮೋದಿ ಟಿಎಂಸಿಯನ್ನ ತೀವ್ರ ತರಾಟೆಗೆ ತಗೊಂಡಿದ್ರು. ಡಿಎಂಕೆ, ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಾರ್ಟಿ ಜೊತೆಗೆ ಟಿಎಂಸಿಯನ್ನು ಪದೇ ಪದೇ ಉಲ್ಲೇಖ ಮಾಡ್ತಿದ್ರು. ಈಗ ಅದನ್ನ ಗ್ರೌಂಡ್ ಅಲ್ಲೂ ಹೇಳೋಕೆ ಶುರು ಮಾಡಿದ್ದಾರೆ. ಟಿಎಂಸಿಯಿಂದ ಎಸ್ಐಆರ್ ಅಸ್ತ್ರ, ಬಿಜೆಪಿಯಿಂದ ಸೈದ್ಧಾಂತಿಕ ಬಾಣ. ಏನೋ ಮಹಿಳಾ ವೋಟರ್ಸ್ ನಂತರ ಬಂಗಾಳದಲ್ಲಿ ಭಾರೀ ಸದ್ದು ಮಾಡ್ತಿರೋ ಮತ್ತೊಂದು ವಿಚಾರ ಅಂದ್ರೆ ಎಸ್ಐಆರ್ ವಿವಾದ, ಅಂದ್ರೆ ನಕಲಿ ಮತದಾರರನ್ನ ತೆಗೆದುಹಾಕೋ ಪ್ರಕ್ರಿಯೆ. ಅಫಿಷಿಯಲ್ ರಿಪೋರ್ಟ್ಸ್ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಈ ಎಸ್ಐಆರ್ ಪ್ರಕ್ರಿಯೆ ಮೂಲಕ ಬರೋಬ್ಬರಿ 91 ಲಕ್ಷ ಹೆಸರನ್ನ ಡಿಲೀಟ್ ಮಾಡಲಾಗಿದೆ. ಅದರಲ್ಲೂ ವಿಶೇಷವಾಗಿ ಮುರ್ಷಿದಾಬಾದ್, ನಾರ್ತ್ 24 ಪರಗಣ, ಮಾಲ್ಡಾ ಮತ್ತು ನಾಡಿಯಾ ಜಿಲ್ಲೆಗಳಲ್ಲೇ ಅತಿ ಹೆಚ್ಚು ವೋಟರ್ಸ್ ಡಿಲೀಟ್ ಆಗಿದ್ದಾರೆ. ಇದನ್ನೇ ಮಮತಾ ಬ್ಯಾನರ್ಜಿ ಬಿಜೆಪಿ ವಿರುದ್ಧ ಬಳಸುತ್ತಿದ್ದಾರೆ. ಇದು ದೇಶದ ಅತಿದೊಡ್ಡ ಸ್ಕ್ಯಾಮ್. ಬೇಕಂತಲೇ ಅಲ್ಪಸಂಖ್ಯಾತರು ಮತ್ತು ಬಡವರ ಓಟನ್ನ ಕಿತ್ತು ಹಾಕಲಾಗ್ತಿದೆ. ಇದರಿಂದ ಬಿಜೆಪಿಗೆ ಲಾಭ ಮಾಡಿಕೊಳ್ಳಲಾಗ್ತಿದೆ ಅಂತ ಟಿಎಂಸಿ ಆಕ್ರೋಶ ಹೊರಹಾಕಿದ್ದಾರೆ. ಸ್ನೇಹಿತರೆ, ವೆಸ್ಟ್ ಬೆಂಗಾಲ್ ಚುನಾವಣೆಯಲ್ಲಿ ಡೆಮೋಗ್ರಫಿ ಕೂಡ ಇಂಪಾರ್ಟೆಂಟ್. 2011ರ ಅಧಿಕೃತ ಜನಗಣತಿ ಪ್ರಕಾರ ಬಂಗಾಳದ ಜನಸಂಖ್ಯೆ 9.1 ಕೋಟಿ. ಈಗಿನ ಅಂದ್ರೆ 2026ರ ಅಂದಾಜಿನ ಪ್ರಕಾರ ಇದು 10.5 ಕೋಟಿ ದಾಟಿದೆ. ಇದರಲ್ಲಿ ಮುಸ್ಲಿಂ ಜನಸಂಖ್ಯೆ ಬರೋಬ್ಬರಿ 27% 30% ರಷ್ಟಿದೆ. ಅಂದ್ರೆ ಸರಿಸುಮಾರು 3 ಕೋಟಿಗೂ ಹೆಚ್ಚು ಮುಸ್ಲಿಂ ಮತದಾರರು ರಾಜ್ಯದಲ್ಲಿದ್ದಾರೆ. ಜಮ್ಮು ಕಾಶ್ಮೀರ ಮತ್ತು ಅಸ್ಸಾಂ ಬಿಟ್ಟರೆ ಅತಿ ಹೆಚ್ಚು ಮುಸ್ಲಿಂ ಪ್ರಾತಿನಿಧ್ಯ ಇರೋ ರಾಜ್ಯ ಬಂಗಾಳ. ಕೆಲವು ಗಡಿ ಜಿಲ್ಲೆಗಳಲ್ಲಿ ಮುಸ್ಲಿಮರು ಬಹುಸಂಖ್ಯಾತರಿದ್ದಾರೆ. ಉದಾಹರಣೆಗೆ ಮುರ್ಷಿದಾಬಾದ್ 66%, ಮಾಲ್ಡಾ 51%, ಉತ್ತರ ದಿನಾಜ್ಪುರ್ ಸುಮಾರು 50%. ಇವುಗಳ ಜೊತೆಗೆ ಸೌತ್ 24 ಪರಗಣ, ನಾರ್ತ್ 24 ಪರಗಣ, ನಾಡಿಯಾ ಮತ್ತು ಬಿರ್ಭೂಮ್ ಜಿಲ್ಲೆಗಳಲ್ಲೂ ಮುಸ್ಲಿಮರು ನಿರ್ಣಾಯಕರಿದ್ದಾರೆ. ಬಂಗಾಳದ ಒಟ್ಟು 294 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಸರಿಸುಮಾರು 100 ಸೀಟುಗಳಲ್ಲಿ ಮುಸ್ಲಿಂ ಮತದಾರರೇ ಡಿಸೈಡಿಂಗ್ ಫ್ಯಾಕ್ಟರ್ ಅಂತ ಎಲೆಕ್ಷನ್ ತಜ್ಞರು ಹೇಳ್ತಾರೆ. 2011, 2016 ಮತ್ತು 2021ರ ಎಲೆಕ್ಷನ್ಗಳಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ದೊಡ್ಡ ಗೆಲುವಿಗೆ ಮುಸ್ಲಿಮರು ಸಾಲಿಡ್ ಆಗಿ ಟಿಎಂಸಿ ಪರ ವೋಟ್ ಹಾಕಿದ್ದು ದೊಡ್ಡ ಕಾರಣ. ಇಲ್ಲಿ ಹಿಂದೂಗಳಲ್ಲೇ ಬರೋ ಹಿಂದುಳಿದ ವರ್ಗದವರು ಮತ್ತು ಮುಸ್ಲಿಮರ ವೋಟ್ಗಳನ್ನ ಒಟ್ಟಾಗಿ ಸೆಳೆಯೋ ಮೂಲಕ ಟಿಎಂಸಿ ಗೆಲ್ತಾ ಬರ್ತಿದೆ. ಹೀಗಾಗಿ ಬಿಜೆಪಿ ವಿರುದ್ಧ ಮಮತಾ ಇದನ್ನ ಸ್ಟ್ರಾಂಗ್ ಆಗಿ ಮುಂಚೂಣಿಗೆ ತರ್ತಿದ್ದಾರೆ. ಆದ್ರೆ ಇದನ್ನ ಬಿಜೆಪಿ ಲೀಗಲ್ ಪ್ರಕ್ರಿಯೆ ಅಂತ ಸಮರ್ಥಿಸಿಕೊಂಡಿದೆ. ಅಷ್ಟೇ ಅಲ್ಲ, ನುಸುಳುಕೋರರಿಂದ ಬಂಗಾಳದ ಅಸ್ತಿತ್ವಕ್ಕೆ ಧಕ್ಕೆಯಾಗಿದೆ. ನಾವು ಬಂಗಾಳಿ ಸಂಸ್ಕೃತಿಯ ರಕ್ಷಕರು ಅಂತ ಅಮಿತ್ ಶಾ ಹೇಳ್ತಿದ್ದಾರೆ. ನಮ್ಮ ಪಾಲಿಸಿ 3D ಅಂದ್ರೆ ಡಿಟೆಕ್ಟ್, ಡಿಲೀಟ್, ಡಿಪೋರ್ಟ್ ಅಂತ ಬಿಜೆಪಿ ಹೇಳ್ತಿದೆ. ಈ ಮೂಲಕ ಹಿಂದೂ ವೋಟ್ ಬ್ಯಾಂಕ್ ಅನ್ನ ಎಷ್ಟಾಗುತ್ತೋ ಅಷ್ಟು ತಮ್ಮ ಪರ ಒಲಿಸಿಕೊಳ್ಳೋಕೆ ಬಿಜೆಪಿ ಮುಂದಾಗ್ತಿದೆ. ಇನ್ನು ರಾಷ್ಟ್ರೀಯತೆ ವಿಷಯದಲ್ಲೂ ಇಬ್ಬರಿಗೂ ಕಾಂಪಿಟೇಷನ್ ಇದೆ. ಬಿಜೆಪಿ ಆಪರೇಷನ್ ಸಿಂಧೂರನ್ನ ತಮ್ಮ ಸರ್ಕಾರದ ಸಾಧನೆ ಅಂತ ಹೇಳ್ತಿದ್ರೆ ಟಿಎಂಸಿ ಇದಕ್ಕೆ ಕೌಂಟರ್ ಕೊಟ್ಟಿದೆ. ಆಪರೇಷನ್ ಸಿಂಧೂರ್ ಮಾಡಿದ್ದಕ್ಕೆ ನಮ್ಮ ಬೆಂಬಲ ಇದೆ ಸರಿ, ಆದ್ರೆ ಮೊನ್ನೆ ಪಾಕಿಸ್ತಾನ ಹೇಳಿದ ಮಾತಿಗೆ ಯಾಕೆ ಉತ್ತರ ಕೊಡ್ಲಿಲ್ಲ ಅಂತ ಟಿಎಂಸಿ ಕೇಳ್ತಿದೆ. ಇತ್ತೀಚೆಗೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್
ನಾವು ಕೋಲ್ಕತ್ತಾಗೆ ನುಗ್ಗಿ ದಾಳಿ ಮಾಡ್ತೀವಿ ಅಂತ ಹೇಳಿದ್ದ. ಅದನ್ನೇ ಬಿಜೆಪಿ ವಿರುದ್ಧ ಟಿಎಂಸಿ ಅಸ್ತ್ರವಾಗಿ ಬಳಸಿಕೊಳ್ತಿದೆ. ನಮ್ಮ ನೆಲದ ಮೇಲೆ ದಾಳಿ ಮಾಡ್ತೀನಿ ಅಂದ್ರೂ ಮೋದಿ, ಅಮಿತ್ ಶಾ ಮಾತಾಡ್ತಿಲ್ಲ. ಒಂದು ವೇಳೆ ನಾವು ಅಧಿಕಾರಕ್ಕೆ ಬಂದ್ರೆ ಪಾಕಿಸ್ತಾನಕ್ಕೆ ನುಗ್ಗಿ ಆತನನ್ನ ಮುಗಿಸ್ತೇವೆ ಅಂತ ಟಿಎಂಸಿ ಹೇಳ್ತಿದೆ. ಮಮತಾರ ಉತ್ತರಾಧಿಕಾರಿ ಅಭಿಷೇಕ್ ಬ್ಯಾನರ್ಜಿ ಮಾತಾಡ್ತಿದ್ದಾರೆ. ಈ ಮೂಲಕ ಪ್ರತಿ ಅಸ್ತ್ರಕ್ಕೂ ಮತ್ತೊಂದು ಪ್ರತ್ಯಾಸ್ತ್ರವನ್ನ ಇಬ್ರು ರೆಡಿ ಮಾಡ್ತಿದ್ದಾರೆ. ಕೈ ಕಮ್ಯುನಿಸ್ಟರ ಕಥೆ ಏನು? ಇನ್ನು ಇದು ಬಿಜೆಪಿ ಮತ್ತು ಟಿಎಂಸಿ ಕಥೆ ಆಯ್ತು. ಹಾಗಿದ್ರೆ ಉಳಿದವರು ಯಾರು ಇಲ್ವಾ? ಸ್ನೇಹಿತರೆ, ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಕ್ಷಗಳು ಸ್ವಲ್ಪ ಮಟ್ಟಿಗೆ ಅಲ್ಲಲ್ಲಿ ಉಳ್ಕೊಂಡಿದೆ. INDIA ಒಕ್ಕೂಟದಲ್ಲಿ ಜೊತೆಯಾಗಿದ್ದರೂ ಕೂಡ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿಲ್ಲ. ಇದರ ಲೆಕ್ಕಾಚಾರ ಬಹಳ ಸಿಂಪಲ್. ಕಾಂಗ್ರೆಸ್ ಮತ್ತು ಲೆಫ್ಟ್ ಪಕ್ಷಗಳು ಬಲವಾಗಿರೋದು ಮುರ್ಷಿದಾಬಾದ್ ಮತ್ತು ಮಾಲ್ಡಾ ಭಾಗಗಳಲ್ಲಿ. ಇಲ್ಲಿ ಅತಿ ಹೆಚ್ಚು ಮುಸ್ಲಿಂ ವೋಟರ್ಸ್ ಇದ್ದಾರೆ. ಈ ವೋಟ್ಗಳು ಸಾಮಾನ್ಯವಾಗಿ ಟಿಎಂಸಿಗೆ ಬೀಳ್ತವೆ. ಸೊ ಇವುಗಳನ್ನ ಕಾಂಗ್ರೆಸ್ ಕಿತ್ಕೊಂಡ್ರೆ ಬಿಜೆಪಿಗೆ ಈಸಿ ಆಗುತ್ತೆ ಅನ್ನೋದು ಟಿಎಂಸಿಯ ಆತಂಕ. ಹಾಗೆ ತಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಇರಬಾರದು ಅಂತಲೇ ಟಿಎಂಸಿ ಬಯಸುತ್ತೆ. ಹೀಗಾಗಿ ಬಿಜೆಪಿಯನ್ನ ಎಷ್ಟು ವಿರೋಧ ಮಾಡ್ತಾರೋ ಅಷ್ಟೇ ಪ್ರಮಾಣದಲ್ಲಿ ಬಂಗಾಳದಲ್ಲಿ ಟಿಎಂಸಿ ಕಾಂಗ್ರೆಸ್ ಅನ್ನು ವಿರೋಧ ಮಾಡುತ್ತೆ. ಪೋಲ್ ಪಂಡಿತರ ಭವಿಷ್ಯವೇನು? ಇಷ್ಟೆಲ್ಲ ರಣತಂತ್ರ, ವಾಗ್ದಾಳಿ, ಕ್ಯಾಂಪೇನ್ಗಳ ನಂತರ ಫೈನಲ್ ಆಗಿ ಕಾಡೋ ಪ್ರಶ್ನೆ, ಈ ಸಲ ಯಾರ್ ಗೆಲ್ತಾರೆ? ಸ್ನೇಹಿತರೆ, ಲೇಟೆಸ್ಟ್ ಸರ್ವೆಗಳು ಸಾಕಷ್ಟು ಇಂಟ್ರೆಸ್ಟಿಂಗ್ ವರದಿ ಕೊಡ್ತಿವೆ. ಪಶ್ಚಿಮ ಬಂಗಾಳದ ವಿಧಾನಸಭೆಯಲ್ಲಿ ಒಟ್ಟು 294 ಸೀಟುಗಳಿವೆ. ಇಲ್ಲಿ ಬಹುಮತಕ್ಕೆ 148 ಸೀಟುಗಳು ಬೇಕು. ಇದರಲ್ಲಿ ಮತ್ತೆ ಟಿಎಂಸಿಗೆ ಅಧಿಕಾರ ಸಿಗಬಹುದು ಅಂತ ಸಮೀಕ್ಷೆಗಳು ಹೇಳ್ತಿವೆ. ಮೊದಲನೇದಾಗಿ ವೋಟ್ ವೈವ್ ಮತ್ತು CNN ನ್ಯೂಸ್ 18 ರಿಪೋರ್ಟ್ ನೋಡೋದಾದ್ರೆ ಟಿಎಂಸಿ 159ರಿಂದ 169 ಸೀಟುಗಳನ್ನ ಗೆಲ್ಲಬಹುದು. ಬಿಜೆಪಿ 120ರಿಂದ 130 ಸೀಟುಗಳನ್ನ ಗೆಲ್ಲಬಹುದು ಅಂತ ಹೇಳ್ತಿವೆ. ವೋಟ್ ಶೇರ್ ನೋಡೋದಾದ್ರೆ ಟಿಎಂಸಿಗೆ 43.7%, ಬಿಜೆಪಿಗೆ 39.7 ವೋಟ್ ಸಿಗೋ ಸಾಧ್ಯತೆ ಇದೆ ಅಂತ ಇವರು ರಿಪೋರ್ಟ್ ಕೊಡ್ತಿದ್ದಾರೆ. ಇನ್ನು ಎರಡನೇದು ಮ್ಯಾಟ್ರಿಜ್ ಮತ್ತು ABP ಸರ್ವೆ. ಇವರ ಪ್ರಕಾರ ಬಿಜೆಪಿ ಟಿಎಂಸಿ ಟಫ್ ಫೈಟ್ ಕೊಡುತ್ತೆ. ಟಿಎಂಸಿ 140ರಿಂದ 160 ಸೀಟುಗಳು, ಬಿಜೆಪಿ 130ರಿಂದ 150 ಸೀಟುಗಳು, ಇತರೆ ಪಕ್ಷಗಳು 8ರಿಂದ 16 ಸೀಟುಗಳು ಪಡೆಯಬಹುದು ಅಂತ ಹೇಳ್ತಿದ್ದಾರೆ. ವೋಟ್ ಶೇರ್ನಲ್ಲಿ ಟಿಎಂಸಿ 43% ಇದ್ರೆ ಬಿಜೆಪಿ 41%ಗೆ ಮುಟ್ಟುತ್ತೆ ಅಂತ ಈ ಸರ್ವೆ ಹೇಳುತ್ತೆ. ಮೂರನೇದು ಚಾಣಕ್ಯ ಸ್ಟ್ರಾಟಜೀಸ್ ಸರ್ವೆ. ಟಿಎಂಸಿ 155ರಿಂದ 165 ಸೀಟುಗಳು, ಬಿಜೆಪಿ 110ರಿಂದ 115 ಸೀಟುಗಳು ಅಂತ ಲೆಕ್ಕ ಕೊಡ್ತಿದೆ. ಈ ಎಲ್ಲಾ ಸರ್ವೆಗಳ ಬಾಟಮ್ ಲೈನ್ ಏನು ಅಂದ್ರೆ ಟಿಎಂಸಿ ಎಂದಿಗೂ ಮುನ್ನಡೆಯಲ್ಲಿದೆ. ಬಿಜೆಪಿ ಆ ಗ್ಯಾಪ್ ಅನ್ನ ಬಹಳ ವೇಗವಾಗಿ ಕಡಿಮೆ ಮಾಡಿದೆ. ಕೆಲವು ಸರ್ವೆಗಳಲ್ಲಿ ಬಿಜೆಪಿ ಮತ್ತು ಟಿಎಂಸಿ ನಡುವಿನ ವೋಟ್ ಶೇರ್ ಡಿಫರೆನ್ಸ್ ಕೇವಲ 2% ಮಾತ್ರ ಇದೆ. ಹೀಗಾಗಿ ಇಲ್ಲಿ ಈ ಸಲ ನೆಕ್ ಟು ನೆಕ್ ಫೈಟ್ ಇದೆ ಅನ್ನೋದು ಕನ್ಫರ್ಮ್. ಏಪ್ರಿಲ್ 23ರಿಂದ ಶುರುವಾಗೋ ಈ ರಣರಂಗದಲ್ಲಿ ಬಂಗಾಳದ ಕೋಟ್ಯಾಂತರ ಜನ, ವಿಶೇಷವಾಗಿ ಮಹಿಳೆಯರು ಯಾವ ಕಡೆ ತಮ್ಮ ತೀರ್ಪು ಕೊಡ್ತಾರೆ ಅನ್ನೋದು ಬಹಳ ಕುತೂಹಲಕಾರಿಯಾಗಿದೆ. ಜನರ ಮನಸ್ಸಲ್ಲಿ ಏನಿದೆ ಅನ್ನೋದು ಮೇ 4 ರಿಸಲ್ಟ್ ದಿನ ರಿವೀಲ್ ಆಗತ್ತೆ. ಅಲ್ಲಿವರೆಗೂ ಕಾದು ನೋಡ್ಬೇಕು ಅಂತ ಹೇಳ್ತಾ ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.